ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. RCB ಈ ಬಾರಿ ಅದ್ಭುತವಾಗಿ ಆಡಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟು ಫೈನಲ್ ಕೂಡ ತಲುಪಿದೆ. ಫೈನಲ್ ಗೆಲ್ಲುವ ಬಗ್ಗೆ ಪ್ರೇಮಾನಂದ ಗುರೂಜಿ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. RCB ಕಪ್ ಗೆಲ್ಲುವ ಬಗ್ಗೆ ಪ್ರೇಮಾನಂದ ಗುರೂಜಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ನಾನು IPL ಮ್ಯಾಚ್ ಗಳನ್ನ ಹೆಚ್ಚು ನೋಡುವುದಿಲ್ಲ, ಆದ್ರೆ ಈ ಬಾರಿ ಕೊಹ್ಲಿ RCB ತಂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದೆ. ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ಅವರು ಹಲವು ದಿನಗಳ ಹಿಂದೆ ನನ್ನನ್ನು ಭೇಟಿ ಮಾಡಲು ಬಂದಿದ್ರು. ನಾನು ಅವರಿಗೆ ಆಶೀರ್ವಾದ ಮಾಡಿದೆ ಅಂತ ಪ್ರೇಮಾನಂದ ಗುರೂಜಿ ಅವರು ಹೇಳಿದ್ದಾರೆ. ಪ್ರೇಮಾನಂದ ಗುರೂಜಿ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. PBKC ವಿರುದ್ಧ ಇವತ್ತಿನ ಫೈನಲ್ ಪಂದ್ಯಕ್ಕೆ RCB ಯ ಪ್ಲೇಯಿಂಗ್ 11 ಈ ರೀತಿ ಇರುತ್ತೆ ನೋಡಿ. ಓಪನಿಂಗ್ ಸ್ಲಾಟ್ ನಲ್ಲಿ ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ಅದ್ಭುತವಾದ ಜೊತೆಯಾಟ ಬಂದಿದೆ ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವರಿಂದ. ಇನ್ನು ಎರಡನೇ ಸ್ಲಾಟ್ ನಲ್ಲಿ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಆಡಿದ್ರೆ, ಮೂರನೇ ಸ್ಲಾಟ್ ನಲ್ಲಿ ರಜತ್ ಪಟಿದಾರ್ ಅವರು ಆಡ್ತಾರೆ. ನಾಲ್ಕನೇ ಸ್ಲಾಟ್ ನಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಂತ ಜಿತೇಶ್ ಶರ್ಮಾ ಅವರು ಆಡ್ತಾರೆ. ಐದನೇ ಸ್ಲಾಟ್ ನಲ್ಲಿ ಶೆಫರ್ಡ್ ಅವರು ಆಡಿದ್ರೆ, ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಆಡ್ತಾರೆ. ಏಳನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಡ್ತಾರೆ. ಎಂಟನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡಿದ್ರೆ, 9ನೇ ಸ್ಲಾಟ್ ನಲ್ಲಿ ಎಸ್ ದಯಾಳ್ ಅವರು ಆಡ್ತಾರೆ. 10ನೇ ಸ್ಲಾಟ್ ನಲ್ಲಿ ಲುಂಗಿ ಎಂಗಡಿ ಅವರು ಆಡ್ತಾರೆ. 11ನೇ ಸ್ಲಾಟ್ ನಲ್ಲಿ ಸುಯೇಶ್ ಶರ್ಮಾ ಅವರು ಆಡ್ತಾರೆ. ಇದು RCB ಪ್ಲೇಯಿಂಗ್ 11 ಆಗಿತ್ತು ಇವತ್ತಿನ ಫೈನಲ್ ಪಂದ್ಯಕ್ಕೆ. ಸ್ಟಾರ್ಟಿಂಗ್ ಇಂದ ನೋಡ್ಕೊ ಬರ್ತಿದ್ರೆ ಓಪನಿಂಗ್ ನಲ್ಲಿ ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ಎರಡನೇ ಸ್ಲಾಟ್ ನಲ್ಲಿ ಮಯಾಂಕ್ ಅಗರ್ವಾಲ್ ಅವರು ಆಡಿದ್ರೆ, ಮೂರನೇ ಸ್ಲಾಟ್ ನಲ್ಲಿ ರಜತ್ ಪಟಿದಾರ್ ಅವರು ಆಡ್ತಾರೆ. ನಾಲ್ಕನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಅವರು ಆಡ್ತಾರೆ. ಐದನೇ ಸ್ಲಾಟ್ ನಲ್ಲಿ ಶೆಫರ್ಡ್ ಅವರು ಆಡಿದ್ರೆ, ಆರನೇ ಸ್ಲಾಟ್ ನಲ್ಲಿ ಕುರ್ನಾಲ್ ಪಾಂಡೆ ಅವರು ಆಡ್ತಾರೆ. ಏಳನೇ ಸ್ಲಾಟ್ ನಲ್ಲಿ ಟೀಮ್ ಡೇವಿಡ್ ಅವರು ಆಡ್ತಾರೆ. 8ನೇ ಸ್ಲಾಟ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡಿದ್ರೆ, 9ನೇ ಸ್ಲಾಟ್ ನಲ್ಲಿ ಎಸ್ ದಯಾಳ್ ಅವರು ಆಡ್ತಾರೆ. 10ನೇ ಸ್ಲಾಟ್ ನಲ್ಲಿ ಲುಂಗಿ ಎಂಗಡಿ ಅವರು ಆಡ್ತಾರೆ. 11ನೇ ಸ್ಲಾಟ್ ನಲ್ಲಿ ಸುಯೇಶ್ ಶರ್ಮಾ ಅವರು ಆಡ್ತಾರೆ. ಇವತ್ತಿನ ಪಂದ್ಯಕ್ಕೆ RCB ಬಲಿಷ್ಠ 11 ಆಗಿತ್ತು ಇದು. ಈ 11 ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.